ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಕುಕಿಂಗ್ ಕನ್ನಡ ವ್ಲಾಗ್ಸ್. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಒಂದು ಬೆಲ್ಲ ಹಾಕ್ಕೊಂಡು ಬೆಲ್ಲ ಫುಲ್ ಕರಗೋ ತನಕ ಹುಡ್ಬೋದು. ನೀವು ಬೇಕಾದ್ರೆ ಕೆಚ್ಚಿ ಸಹ ಹಾಕೋಬೋದು ಬೆಲ್ಲನ, ಇಲ್ಲ ಹಾಗೆ ಉಂಡೆನೇ ಹಾಕಿದ್ರು ಸಹ ಕರಗುತ್ತೆ. ಕ್ಲೀನಾಗಿ ಬೆಲ್ಲ ಕರಗಬೇಕು. ಬೆಲ್ಲ ಕರಗೋ ಟೈಮಲ್ಲಿ ಒಂದು ಸ್ವಲ್ಪ ಕಾಯಿ ಮತ್ತು ಒಂದೆರಡು ಏಲಕ್ಕಿನ ಒಂದು ಸ್ವಲ್ಪ ರುಬ್ಕೋಬೇಕಷ್ಟೇ. ಫುಲ್ಲು ನೈಸಿಗೆ ಏನು ರುಬ್ಬಕ್ಕೆ ಹೋಗ್ಬಿಡಿ, ಒಂದು ಸ್ವಲ್ಪ ಮೀಡಿಯಮಾಗಿ ಇಡ್ಲಿ ಕಾಯಿ. ನಿಮ್ಗೇನಾದ್ರು ಕ್ವಶನ್ಸ್ ಕೇಳೋದಿದ್ದರೆ ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈಗ ನೋಡಿ ಬೆಲ್ಲ ಫುಲ್ಲು ಕರಗಿದೆ ಕ್ಲೀನಾಗಿ, ಈಗ ಕುದೀತಾ ಇದೆ. ಈ ಟೈಮಲ್ಲಿ ಬೆಲ್ಲದಲ್ಲಿ ಏನಾರ ಗಲೀಜಿದೆ ಅನಿಸಿದ್ರೆ ಅದನ್ನು ಸೋಸ್ಕೋಬೇಕು. ಈ ಟೈಮಲ್ಲಿ ಏನಾರು ಗಲೀಜಿತ್ತು ಅಂದರೆ ಕ್ಲೀನಾಗಿ ಸೋಸ್ಕೊಳ್ಳಿ. ಹಾಗೆ ನೀವೇನಾರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಯಾವ್ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಅಂತ ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ನೇಮನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಥ್ಯಾಂಕ್ಸ್ ಹೇಳೋದ್ರ ಮುಖಾಂತರ ನಿಮ್ಮ ಹೆಸರನ್ನು ಹೇಳ್ತೀನಿ. ನೋಡಿ, ಈಗ ಬೆಲ್ಲ ಕ್ಲೀನಾಗಿ ಕರಗಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಮುಂದೆ ಬರೋಕ್ಕಾಗಲ್ಲ. ಈಗ ನೋಡಿ ಸೋಸ್ಕೋತಾ ಇದ್ದೀನಿ. ಈಗ ಆಗಲೇ ನಾವೇನು ಕಾಯಿ ಮತ್ತು ಏಲಕ್ಕಿನ ರುಬ್ಕೊಂಡಿರ್ತೀವಿ, ಈಗ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದು. ಈ ಪಾಯಸ ಒಬ್ಬಟ್ಟಿಗೆ, ವಡೆಗೆ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ಕುಡಿಯೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಕೋಬೋದು ಮನೆಯಲ್ಲೇ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಸಹ ಬೇಕಾಗೋದಿಲ್ಲ. ಬರೀ 4 ಇಂಗ್ರೀಡಿಯೆಂಟ್ಸಲ್ಲಿ ಪಾಯಸನ 5 ನಿಮಿಷದಲ್ಲಿ ಮಾಡ್ಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತೆಳ್ಳಗೆ ಇರಲಿ, ಆರಿದ ಮೇಲೆ ಅದು ಕರೆಕ್ಟಾಗಿ ಬರುತ್ತೆ. ನೀವು ಸ್ಟಾರ್ಟಿಂಗಲ್ಲೇ ಗಟ್ಟಿ ಮಾಡಿಬಿಟ್ರೆ ಅದು ಕುದ್ದು ಆರಾದಮೇಲೆ ಇನ್ನೂ ಫುಲ್ಲು ಗಟ್ಟಿ ಕೇಸರಿ ಭಾತ್ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳ್ಳಗೆ ಇರಲಿ. ಆರಾದಮೇಲೆ ಮೀಡಿಯಮ್ಮಾಗಿ ಆಗುತ್ತೆ, ಆಗ ಕುಡಿಯೋಕ್ಕೂ ಸಹ ಚೆನ್ನಾಗಿರುತ್ತೆ. ಇಲ್ಲ ಯಾವ ಥರ ನೆಂದಿರ್ತೀವಿ ಅಂದರೂ ಸಹ ಚೆನ್ನಾಗೇ ಇರುತ್ತೆ. ಈಗ ಅದು ಕುದಿಬೇಕು. ಕುದ್ದಾದಮೇಲೆ ಆಫ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ. ಬಾಯ್.